ಬೆಂಗಳೂರಿನಲ್ಲಿ ವಿವಾಹಿತೆ ಐಶ್ವರ್ಯ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಒಂದಿಷ್ಟು ವಿಚಾರಗಳ ಆಚೆಗೆ ಬರ್ತಾ ಇದೆ. ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ನನ್ನು ಸರ್ಕಾರ ನೇಮಿಸಿದೆ. ಹಿರಿಯ ವಕೀಲ ಶ್ಯಾಮ್ ಸುಂದರ್ನನ್ನು ನೇಮಿಸಿ ಆದೇಶವನ್ನು ಹೊರಡಿಸಿದೆ. 2023ರ ಅಕ್ಟೋಬರ್ 26ಕ್ಕೆ ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆಯನ್ನು ಐಶ್ವರ್ಯ ಮಾಡಿಕೊಂಡಿರ್ತಾರೆ. ವರದಕ್ಷಿಣೆ ಕಿರುಕುಳ ಆರೋಪದಡಿ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಅತ್ತೆ ಮಾವ ಸೇರಿ 9 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಗೋವಿಂದರಾಜನಗರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಹೈಕೋರ್ಟ್ನಲ್ಲಿ ಜಾಮೀನನ್ನು 9 ಆರೋಪಿಗಳು ಕೂಡ ಪಡ್ಕೊಂಡಿರ್ತಾರೆ. ಬಟ್ ಅದು ಡೆತ್ ನೋಟಲ್ಲಿ ಬರೆದಿಟ್ಟಿರ್ತಾರೆ, ಅವರೆಲ್ಲರ ಹೆಸರನ್ನು ಉಲ್ಲೇಖವನ್ನು ಮಾಡಿರ್ತಾರೆ. ಈಗ ಹಿರಿಯ ವಕೀಲ ಶ್ಯಾಮ್ ಸುಂದರ್ ಅವರನ್ನ ನೇಮಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಈಗ ಶ್ಯಾಮ್ ಸುಂದರ್ ಅವರು ಇದಕ್ಕೆ ನೇಮಕವಾಗಿದ್ದಾರೆ. 2023ರ ಅಕ್ಟೋಬರ್ 26ಕ್ಕೆ ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆಯನ್ನು ಐಶ್ವರ್ಯ ಮಾಡಿಕೊಂಡಿರ್ತಾರೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಪ್ರಕರಣದ ಬಗ್ಗೆ ಏನು ಅಪ್ಡೇಟ್ಸ್ ಇದೆ, ಈಗೇನಾಗಿದೆ? ಅರುಣ್, 2023ರ ಅಕ್ಟೋಬರ್ 26ನೇ ತಾರೀಕು ಐಶ್ವರ್ಯ ಅಂತೇಳಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಈಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ಗೋವಿಂದರಾಜ್ ನಗರದ ತಂದೆಯ ಮನೆಯಲ್ಲಿ ಸುಸೈಡ್ ಅನ್ನ ಮಾಡ್ಕೊಂಡಿದ್ರು. ತುಂಬಾ ಸುಸಂಸ್ಕೃತವಾಗಿ ಮತ್ತೆ ಆರ್ಥಿಕವಾಗಿ ಸುದೃಢವಾಗಿದ್ದಂತಹ ಕುಟುಂಬ ಅದು. ಮಾವ, ಅತ್ತೆ, ಅದ್ರ ಜೊತೆಗೆ ಪತಿ ಮತ್ತೆ ನಾದಿನಿ, ಹೀಗೆ ಕುಟುಂಬದ ವಿರುದ್ಧ, ಗಂಡನ ಕುಟುಂಬದ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ತುಂಬಾ ಕಿರುಕುಳವನ್ನ ಕೊಡ್ತಿದ್ದಾರೆ, ಚಾರಿತ್ರ ವಧೆಯನ್ನ ಮಾಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಡೆತ್ ನೋಟ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿತ್ತು. ಗೋವಿಂದರಾಜ್ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿ ಅರೆಸ್ಟ್ ಅನ್ನ ಕೂಡ ಮಾಡಲಾಗಿತ್ತು. ಆದ್ರೆ ಈ ಸಂದರ್ಭದಲ್ಲಿ ಹೈಕೋರ್ಟ್ ನಲ್ಲಿ ಜಾಮೀನನ್ನ ಪಡೆದು 9 ಮಂದಿ ಆರೋಪಿಗಳು ಕೂಡ ಹೊರಗಡೆ ಬಂದಿದ್ರು. ಅದಾದ ಬಳಿಕ ಹೈಕೋರ್ಟ್ ನಲ್ಲಿ ಕೇಸ್ಗೆ ತಡೆಯಾಜ್ಞೆಯನ್ನ ತರುವ ಕೆಲಸವನ್ನ ಮಾಡಿದ್ರು. ಇದೀಗ ಹಿರಿಯ ವಕೀಲ ಶ್ಯಾಮ್ ಸುಂದರ್ ಅನ್ನ ನೇಮಿಸಿ ಸರ್ಕಾರ ಹೊಸದಾಗಿ ಈ ಒಂದು ಪ್ರಕರಣಕ್ಕೆ ಹೊಸ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನ ನೇಮಕ ಮಾಡಿದೆ. ಅದು ಶ್ಯಾಮ್ ಸುಂದರ್ ಅವರು ಇನ್ನು ಮುಂದೆ ಈ ಒಂದು ಪ್ರಕರಣದಲ್ಲಿ ಸರ್ಕಾರಿ ವಕೀಲರಾಗಿ ಕೋರ್ಟ್ ನಲ್ಲಿ ಸಮರ್ಥವಾದಂತಹ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.